ನಿಷ್ಠೆಯಿಂದ ದೇವರ ಮುಂದೆ ಕುಳಿತು ಒಂದು ದೀಪ ಹಚ್ಚಿ ಈ ಸ್ತೋತ್ರವನ್ನು ಪಾರಾಯಣ ಮಾಡಿ ಒಂದು ಮಂತ್ರಾಕ್ಷತೆ ಇದರದನ್ನು ಕೈಯಲ್ಲಿ ಹಿಡಿದು ಮಗುವಿನ ತಲೆಗೆ ಹಾಕಿ ಅಥವಾ ಮಗುವಿನ ಮೈ ಮುಟ್ಟಿಕೊಂಡೇ ಈ ಸ್ತೋತ್ರವನ್ನು ತೊಡೆ ಮೇಲೆ ಇರಿಸಿಕೊಂಡು ಹೇಳಿದರೆ ಅದರ ದೋಷಗಳು ಪೂರ್ತಿ ಪರಿಹಾರ ಆಗುತ್ತೆ, ಮಗುವಿಗೆ ರಕ್ಷಣೆ ಸಿಗುತ್ತೆ. ಇದು ವೃದ್ಧರಿಗೂ ಆಗುವಂಥದ್ದು, ದುರ್ಬಲರಿಗೂ ಆಗುವಂಥದ್ದು, ಮಕ್ಕಳಿಗೂ ಆಗುವಂಥದ್ದು, ಎಲ್ಲರಿಗೂ ಕೂಡ. ಎಲ್ಲಿ ದುರ್ಬಲವಾಯಿತೋ ಮನಸ್ಸು ಅದು ಬಾಲ ಅಂತ ಲೆಕ್ಕ. ಅಂತಹ ಸ್ಥಿತಿಯಲ್ಲಿ ಎಲ್ಲರಿಗೂ ಆ ಗ್ರಹಗಳಿಂದ, ಗ್ರಹ ಅಂದರೆ ಹಿಡಿಯುವಂಥವುಗಳು, ನಮ್ಮನ್ನು ಬಿಡದೆ ನಮ್ಮೊಳಗೆ ಆವಿಷ್ಟವಾಗಿ ತಮ್ಮ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತಹ ಪ್ರಸಂಗಗಳು ನಮಗೆ ಗೊತ್ತಿಲ್ಲದಂತೆ ಆಗ್ತಾ ಇರುತ್ತೆ. ಅದು ದೊಡ್ಡ ಮಟ್ಟಕ್ಕೆ ತಲುಪುವ ಮುನ್ನವೇ ಅದನ್ನು ನಾವು ದೂರೀಕರಿಸುವ ಶಕ್ತಿಯನ್ನು ಈ ಮಂತ್ರದ ಬಲದಿಂದ, ಸ್ತುತಿಯ ಬಲದಿಂದ ಪಡೆಯುವುದು ಸಾಧ್ಯವಾಗುತ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಗಮ್ಯದ ಸಮಸ್ತ ಚಿಂತಕರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಭಾಗವತದಲ್ಲಿ ಅನೇಕ ರೀತಿಯ ಸ್ತುತಿಗಳು, ಅನೇಕ ರೀತಿಯ ಪ್ರಾರ್ಥನೆಯ ಮಾತುಗಳು ಬಂದಿವೆ. ಅನೇಕ ಫಲಗಳನ್ನು ಕೊಡುವುದಕ್ಕಾಗಿ ಅಲ್ಲಲ್ಲಿ ಹಿರಿಯರು ಅದನ್ನು ನಿರ್ದೇಶಿಸಿದ್ದೂ ಇದೆ. ಅಂಥ ಒಂದು ಹಿರಿಯರು ನಿರ್ದೇಶಿಸಿ ಅನೇಕರು ಫಲ ಪಡೆದು ಅದರ ಬಲದಿಂದಲೇ ತಮ್ಮ ಬದುಕನ್ನು ಚಂದಗಾಣಿಸಿಕೊಂಡಂಥದ್ದು ಬಾಲರಕ್ಷಾ ಸ್ತೋತ್ರ ಎನ್ನುವ ಸ್ತುತಿಯ ಬಗ್ಗೆ ನಾವಿವತ್ತು ನೋಡಲಿಕ್ಕಿರುವಂಥದ್ದು. ಕೃಷ್ಣ ಪುಟ್ಟ ಮಗುವಾಗಿ ಗೋಕುಲವನ್ನು ಸೇರಿದೊಡನೆ ಇಡೀ ಗೋಕುಲದ ಪರಿಸರದಲ್ಲಿದ್ದ ಎಲ್ಲ ಮಕ್ಕಳನ್ನು ಕೂಡ ಪೂತನ ಮತ್ತು ಅವಳ ಸಂಗಡಿಗರು ವಿಷದ ಮೊಲೆಹಾಲನ್ನುಣಿಸಿ ಅವುಗಳನ್ನೆಲ್ಲ ಕೊಂದ ಹಾದಿಯಲ್ಲಿಯೇ ಕೃಷ್ಣನನ್ನೂ ಕೂಡ ಕೊಲ್ಲುವುದಕ್ಕಾಗಿ ಬಂದರು. ಬಂದವಳೇ ವಿಷಪ್ರಾಶನ ಮಾಡಿಸಿದರೆ ಹಾಲು, ಹಾಲಾಹಲ ಮತ್ತು ಅವಳ ಪ್ರಾಣ ಎಲ್ಲವನ್ನೂ ಹೀರಿದ. ಇಂಥ ಸಂದರ್ಭದಲ್ಲಿ ಅವಳ ನಿಜರೂಪವನ್ನು ತಾಳಿ ಆಕೆ ಹಿಂಭಾಗದ ಆ ಅಂಗಣವನ್ನೇ ವ್ಯಾಪಿಸಿದ ದೊಡ್ಡ ಗಾತ್ರದ ಶರೀರವಾಗಿ ಬಿದ್ದಿದ್ದಾಳೆ. ಬಂದವರೆಲ್ಲ ಗಾಬರಿಗೊಂಡಿದ್ದಾರೆ, ಮಗು ಎಲ್ಲಿ ಅಂತ. ಕೊನೆಗೆ ನೋಡಿದರೆ ಬೆಟ್ಟದಂತಹ ಆಕೆಯ ಶರೀರದ ಮೇಲೆ ಹತ್ತಿ ಎದೆಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಆಗಸದೆತ್ತರಕ್ಕೆ ಹಾರಿಸುತ್ತಾ ನಗುತ್ತಾ ಕಿಲಕಿಲನೆ ತನ್ನ ಪಾಡಿಗೆ ತಾನು ಏನೂ ತಿಳಿಯದವನಂತೆ ಮಲಗಿದ್ದನ್ನು ಕಂಡು ಗೋಪಾಲಕರು ಆಶ್ಚರ್ಯಪಟ್ಟರು, ಕೆಳಗಿಳಿಸಿದ್ರು. ಶರೀರದಿಂದ ಕೆಳಗಿಳಿಸಿದ ತಕ್ಷಣವೇ ತಾಯಿ ಯಶೋಧ ಆ ಮಗುವಿಗೆ ಅನೇಕ ಭೂತದೃಷ್ಟಿಗಳನ್ನು, ಪ್ರೇತ ಬಾಧೆಗಳನ್ನು ಪರಿಹರಿಸುವ ನೆಲೆಯಲ್ಲಿ ಈ ಸ್ತುತಿಯನ್ನು ಅವಳು ಕೃಷ್ಣನ ರಕ್ಷೆಗಾಗಿ ಹೇಳ್ತಾಳೆ. ಅದರ ರಕ್ಷಾ ಕವಚವನ್ನು ಕಟ್ಟುತ್ತಾಳೆ. ಎಲ್ಲ ರೂಪದಿಂದಲೂ ಅವನೇ ಜಗತ್ತಿನ ರಕ್ಷಣೆಯನ್ನು ಮಾಡುವಂಥದ್ದು. ಆ ಸ್ತೋತ್ರವನ್ನು ನೋಡಿದರೆ ಆನಂದ ಆಗುತ್ತೆ. ಕೃಷ್ಣ ತನ್ನ ಹೆಸರನ್ನೇ ಹೇಳಿ ತನ್ನ ಇಂದ್ರಿಯಗಳನ್ನೇ ರಕ್ಷಿಸುವುದಕ್ಕಾಗಿ ತಾಯಿ ಬಗೆ ಬಗೆಯ ಮಾತುಗಳನ್ನು ಆಡುವುದನ್ನು ಕಂಡು ಮಾಡಿಸಿಕೊಳ್ತೇನೆ ನಾನು, ನೀವು ಮಾಡುವಾಗ ನನಗೇನು ಬೇಡದ ಸಂಗತಿ ಇಂಥ ಆ ರಕ್ಷೆಯ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ಮುಂದಿನ ಜೀವಿಗಳಿಗೆ, ಮುಂದಿನ ಪರಂಪರೆಗೆ ಅಂತಹ ಇಂದ್ರಿಯಗಳಲ್ಲಿ ಅಂತಹ ಭಗವದ್ರೂಪಗಳಿಂದ ರಕ್ಷೆ ಸಿಗಲಿ ಅಂತ ಸಂಕಲ್ಪಿಸಿ ನಕ್ಕ. ಆ ಮಾತು ಭಾಗವತದ 10ನೆಯ ಸ್ಕಂಧದ 7ನೆಯ ಅಧ್ಯಾಯದಲ್ಲಿ ಸುಮಾರು 23ರಿಂದ 30ನೇ ಶ್ಲೋಕದ ತನಕ ನಿರೂಪಣೆಯಾಗಿದೆ. ಇದರ ಪ್ರಾರಂಭದಲ್ಲಿ ಒಂದು ಪ್ರಾರ್ಥನೆ ಮಾಡುವ ಕ್ರಮ ಇದೆ. ಭೂತಪ್ರೇತ ಪಿಶಾಚಾದಿ ದುಷ್ಟಬಾಧ ನಿವೃತ್ತಯೇ ಬಾಲರಕ್ಷಾಂ ಕರಿಷ್ಯಾಮಿ ಹರಿನಾಮಾನುಕೀರ್ತನಾತ್ ಅಂತ ಒಂದು ಪ್ರಾರ್ಥನೆ ಇದೆ. ಭೂತ ಪ್ರೇತ ಪಿಶಾಚಾದಿ ದುಷ್ಟಬಾಧೆಗಳ ನಿವೃತ್ತಿಗಾಗಿ ಈ ಬಾಲರಕ್ಷಾ ಅನ್ನುವಂತಹ ಸ್ತುತಿಯನ್ನು ನಾನು ಹೇಳ್ತಾ ಇದ್ದೇನೆ. ಆ ರಕ್ಷೆಯ ಸ್ವರೂಪ ಹೇಗಿದೆ ಅಂದರೆ ಹರಿನಾಮಾನುಕೀರ್ತನಾತ್. ಇಲ್ಲಿರುವ ರಕ್ಷೆಯ ಕವಚವಾದ ನಾಮಗಳೆಲ್ಲವೂ ಕೂಡ ನಾಮರಕ್ಷಾ ಕವಚಗಳಾಗಿರುವಂಥದ್ದು ಭಗವಂತನ ಹೆಸರುಗಳೇ. ಅಂತಹ ಕೀರ್ತನೆಯಿಂದ ಮಗುವಿಗೆ ಏನೇ ಥರದ ತೊಂದರೆಗಳಿದ್ದರೂ ಅವುಗಳು ಪರಿಹಾರಗೊಳ್ಳಲಿ ಅನ್ನುವ ಸಂಕಲ್ಪದೊಂದಿಗೆ ತಾಯಿ ಮಗುವಿಗೆ ಈ ರಕ್ಷಾಸ್ತೋತ್ರವನ್ನು ಹೇಳಿ ದೇಹದ ಭಾಗಗಳನ್ನು ಮುಟ್ಟಿ ಭಗವದ್ರೂಪಗಳನ್ನು ಚಿಂತಿಸಿ ರಕ್ಷೆ ಸಿಗಲಿ ಅಂತ ಆ ಕಾಣದ ಒಂದು ಕವಚವನ್ನು ಅಲ್ಲಿ ಆಕೆ
ಅನುಷ್ಠಾನ ಮಾಡುತ್ತಾಳೆ, ಅನುಸಂಧಾನ ಮಾಡುತ್ತಾಳೆ. ಅವ್ಯಾದಜೋಂಘ್ರಿಮಣಿಮಾನ್ಸ್ತವ ಜಾನ್ವಥೋರು ಯಜ್ಞೋಚ್ಯುತಃ ಕಟಿತಟಂ ಜಠರಂ ಹಯಾಸ್ಯ ಹೃತ್ಕೇಶವಸ್ತ್ವದುದರ ಈಶ ಇನಸ್ತು ಕಂಠಂ ವಿಷ್ಣುರ್ಭುಜಂ ಮುಖಮುರುಕ್ರಮ ಈಶ್ವರಃ ಕಂ. ಅವ್ಯಾತ್ ಎಲ್ಲದಕ್ಕೂ ಇದು ಅನ್ವಯಗೊಳ್ಳುವಂಥದ್ದು. ರಕ್ಷಿಸಲಿ. ಅಂಘ್ರಿ, ಅಂಘ್ರಿಂ ಅಜಃ ಅವ್ಯಾತ್. ಅಂಘ್ರಿ ಅಂದರೆ ಪದತಳ. ಅದನ್ನು ಅಜರೂಪಿ ಪರಮಾತ್ಮ ರಕ್ಷಿಸಲಿ. ಯಾಕೆಂದರೆ ಇಡೀ ದೇಹ ಆರಂಭಗೊಳ್ಳುವುದೇ ಕಾಲಿನ ನೆಲೆಯಲ್ಲಿ ನಿಲ್ಲುವ ಸ್ಥಾನದಿಂದ. ಅಲ್ಲಿ ಅಜನಾಗಿ ಭಗವಂತ ರಕ್ಷಿಸಲಿ. ಅಣಿಮಾನ್, ಅದು ಭಗವಂತನ ಇನ್ನೊಂದು ಅಪರೂಪದ ಹೆಸರು. ಎಲ್ಲ ವಸ್ತುಗಳಿಗಿಂತ ಅತ್ಯಂತ ಸೂಕ್ಷ್ಮವಾದ ವ್ಯಕ್ತಿಯ ಹೆಸರನ್ನು ಅಣಿಮಾನ್ ಅಂತ ಕರೀತಾರೆ. ಅಂಥ ಭಗವಂತ ತವ ನಿನ್ನ ಜಾನು ಮೊಣಗಂಟನ್ನು ರಕ್ಷಿಸಲಿ. ಅಥ ಊರು, ಅಲ್ಲಿನ ಮೇಲಿನ ತೊಡೆಯನ್ನು ಯಜ್ಞರೂಪಿ ಪರಮಾತ್ಮ ತೊಡೆಯನ್ನು ರಕ್ಷಿಸಲಿ. ಅಚ್ಯುತಃ ಕಟಿತಟಂ, ಕಟಿ ಅಂತಂದರೆ ಸೊಂಟದ ತಟಭಾಗ, ಇಡೀ ಸೊಂಟದ ಭಾಗವನ್ನು ಅಚ್ಯುತರೂಪಿ ಪರಮಾತ್ಮ ರಕ್ಷಿಸಲಿ. ಹಯಾಸ್ಯ ಜಠರಂ, ಹಯಾಸ್ಯ ಅಂದರೆ ಹಯಗ್ರೀವ ರೂಪ, ಅದು ಹೊಟ್ಟೆಯನ್ನು ರಕ್ಷಿಸಲಿ. ಹೃತ್ ಕೇಶವ, ಹೃತ್ ಅಂದರೆ ಹೃದಯ, ಹೃದಯದಲ್ಲಿ ಕೇಶವರೂಪಿ ಪರಮಾತ್ಮ ನಮಗೆ ರಕ್ಷಣೆ ಕೊಡಲಿ. ಉದರಂ, ನಿನ್ನ ಹೊಟ್ಟೆಯನ್ನು ಹೃತ್ ಕೇಶವ, ಈಶಃ ಅವನು ಹೊಟ್ಟೆಯನ್ನು ರಕ್ಷಿಸುವವನಾಗಿ. ಇನಸ್ತು ಕಂಠಂ, ಇನ ಅಂದರೆ ಸ್ವಾಮಿ ಅಂತ ಅರ್ಥ, ಕಂಠ, ಕಂಠಭಾಗವನ್ನು. ವಿಷ್ಣು ಭುಜಂ ಮುಖಂ ಉರುಕ್ರಮಃ ಈಶ್ವರ ಕಂ, ತಲೆ, ಕಂ ಅಂದರೆ ತಲೆ ಅಂತ ಅರ್ಥ. ಈಶ್ವರನು ಕಂ ತಲೆಯನ್ನು ರಕ್ಷಿಸಲಿ. ಚಕ್ರಗ್ರತಸ್ತು ಸಗದೋ ಹರಿರಸ್ತು ಪಶ್ಚಾತ್ ತ್ವತ್ಪಾರ್ಶಯೋರ್ಧನುರಸಿ ಮಧುಹಾಜನಶ್ಚ ಕೋಣೇಶು ಶಂಖ ಉರುಗಾಯ ಉಪರ್ಯುಪೇಂದ್ರ ತಾರ್ಕ್ಷ್ಯಕ್ಷಿತೌ ಹಲಧರ ಪುರುಷ ಸಮಂತಾತ್. ಚಕ್ರೀ, ಚಕ್ರೀ ಅಂತ ಚಕ್ರವನ್ನು ಹಿಡಿದ ಭಗವದ್ರೂಪಕ್ಕೆ ಹೆಸರು. ಅಗ್ರತಃ ಮುಂಭಾಗದಲ್ಲಿ, ಸಗದಃ ಹರಿಹಿ ಪಶ್ಚಾತ್ ಹಿಂಭಾಗದಲ್ಲಿ. ಸಗದಃ ಅಂದರೆ ಗದೆ ಹಿಡಿದ, ಹರಿಹಿ ಭಗವಂತನು, ಪಶ್ಚಾತ್ ಅಸ್ತು ಹಿಂಭಾಗಕ್ಕೆ ರಕ್ಷಣೆಗೆ ನಿಲ್ಲಲಿ. ಪಾರ್ಶ್ವಯೋ ಧನುರಸೀ ಮಧುಹಾಜನಶ್ಚ, ಪಾರ್ಶ್ವ ಅಂದರೆ ಎರಡೂ ಎಡಬಲಗಳ ಇಕ್ಕೆಲಗಳಲ್ಲಿ ಮಧುಹಾ ಧನುವನ್ನು ಮತ್ತು ಖಡ್ಗವನ್ನು ಹಿಡಿದ ಮಧುಹ ಎನ್ನುವಂತಹ ಭಗವಂತನ ರೂಪ ರಕ್ಷಿಸಲಿ. ಯಾರಲ್ಲಿಯೂ ಹುಟ್ಟದ, ಆದರೆ ಮತ್ತೆ ಮತ್ತೆ ಭಕುತರ ಉದ್ಧಾರಕ್ಕಾಗಿ ಹುಟ್ಟಿ ಬರುವಂತಹ ಭಗವಂತ ಮಧುಹ ಅಜನಃ ಅನ್ನುವ ರೂಪಗಳಲ್ಲಿ ಎರಡು ಬದಿಗಳಲ್ಲಿ ನೆಲೆಸಲಿ. ಕೋಣೇಶು, ಇನ್ನು ಮೂಲೆಗಳಲ್ಲಿ ಶಂಖ ಉರುಗಾಯ ಉಪರಿ ಉಪೇಂದ್ರ, ಕೋಣಗಳಲ್ಲಿ ಶಂಖ ಹಿಡಿದ ಉರುಗಾಯನಾದ ಭಗವಂತ ನೆಲೆಸಲಿ. ಉಪರಿ ಮೇಲ್ಭಾಗದಲ್ಲಿ ಉಪೇಂದ್ರ, ಇಂದ್ರನ ತಮ್ಮನಾಗಿ ಅದಿತಿಗೆ ಕೊನೆಯಲ್ಲಿ ಹುಟ್ಟಿದವ. ತಾರ್ಕ್ಷ್ಯ ಕ್ಷಿತೌ, ಗರುಡ ವಾಹನನಾದಂತಹ ಭಗವಂತ, ಅವನಿಗೆ ಹೆಸರೇ ತಾರ್ಕ್ಷ್ಯ ಅಂತಿದೆ. ತಾರ್ಕ್ಷ್ಯ ಅಂದರೆ ಗರುಡನೂ ಹೌದು, ಭಗವಂತನ ಹೆಸರು ಕೂಡ ತಾರ್ಕ್ಷ್ಯ ಅಂತಿದೆ. ಅವನು ಕ್ಷಿತೌ ಹಲಧರ ಪುರುಷ ಸಮಂತಾತ್, ಹಲವನ್ನು ಕೈಯಲ್ಲಿ ಹಿಡಿದ. ನಾವು ಬಲರಾಮನನ್ನ ಹಲಧರ ಅಂದ್ಕೊಂಡ್ರೆ ಇಲ್ಲಿ ಕೃಷ್ಣನ ರೂಪವನ್ನೇ ಹಲಧರನನ್ನಾಗಿ ಚಿಂತಿಸಿ ಪುರುಷ ರೂಪನಾಗಿ ಸಮಂತಾತ್ ಸುತ್ತಲಿನ ಎಲ್ಲ ಪರಿಸರವನ್ನು ಕೂಡ ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇಂದ್ರಿಯಾಣಿ ಹೃಷಿಕೇಶ ಪ್ರಾಣಾನ್ನಾರಾಯಣೋವತು ಶ್ವೇತದ್ವೀಪ ಪತಿಶ್ಚಿತ್ತಂ ಮನೋಯೋಗೇಶ್ವರೋವತು. ಹೃಷಿಕೇಶ, ಇಂದ್ರಿಯಾಣಿ ಇಂದ್ರಿಯಗಳನ್ನು ಇಂದ್ರಿಯಗಳ ಒಡೆಯನಾದ ಹೃಷಿಕೇಶ ರಕ್ಷಿಸಲಿ. ಪ್ರಾಣಾನ್, ಉಳಿದ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವಂತಹ ಉಪಪ್ರಾಣಗಳನ್ನು ಮುಖ್ಯ ಪ್ರಾಣಗಳನ್ನು ನಾರಾಯಣನೇ ಅವತು ರಕ್ಷಿಸಲಿ. ಶ್ವೇತದ್ವೀಪ ಪತಿಶ್ಚಿತ್ತಂ, ಚಿತ್ತ ಅಂದರೆ ನೆನಪಿನ ಬುತ್ತಿ, ಮನಸ್ಸಿನ ಭಾಗ, ಅದನ್ನು ಶ್ವೇತದ್ವೀಪಪತಿಯಾದಂತಹ ಭಗವಂತ ರಕ್ಷಿಸಲಿ. ಮನಃ ಯೋಗೇಶ್ವರೋ ಅವತು, ಯೋಗ ಅಂದರೆ ಉಪಾಯ, ಉಪಾಯಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ವಿವೇಚನೆಗೆ ಒಡ್ಡಿ ಅದನ್ನು ಸರಿಯಾದ ಕಾಲಕ್ಕೆ ಮನಸ್ಸಿಗೆ ಜೋಡಿಸುವವನು ಯೋಗೇಶ್ವರ. ಹಾಗಾಗಿ ಮನಃ ಯೋಗೇಶ್ವರೋ ಅವತು, ಮನಸ್ಸನ್ನು ಯೋಗೇಶ್ವರನು ರಕ್ಷಿಸಲಿ. ತಪ್ಪು ತಪ್ಪು ಚಿಂತನೆಗಳನ್ನು ಮಾಡಿ ಕೆಟ್ಟ ದಾರಿಯಲ್ಲಿ ಸಾಗಿ ಆಳವಾದ ಮತ್ತೆ ಮೇಲೇರಲಾರದ ಕತ್ತಲೆಯ ಕೊಂಪೆಗೆ ಬೀಳದಂತೆ ನನ್ನನ್ನು ರಕ್ಷಿಸಬೇಕು ಅಂದರೆ ಮನಸ್ಸು ಸರಿದಾರಿಯಲ್ಲಿ ಹೊರಡಬೇಕು. ಇಂದ್ರಿಯಗಳು ದಾರಿ ತಪ್ಪಿದ್ರೂ ಮರಳಿ ಸರಿದಾರಿಗೆ ತರಬಹುದು.
ಮನಸ್ಸೇ ದಾರಿ ತಪ್ಪಿದ್ರೆ ಮತ್ತೆ ವಾಪಸ್ಸು ತರಲಿಕ್ಕೆ ಕಷ್ಟ. ಹಾಗಾಗಿ ಯೋಗೇಶ್ವರನಾದ ಭಗವಂತನನ್ನ ಚಿಂತಿಸಿ ಹೇಳ್ತಾ ಇದ್ದಾರೆ, ಮನಸ್ಸನ್ನು ರಕ್ಷಿಸು ಅಂತ. ಪೃಷ್ಣಿಗರ್ಭಸ್ತುತೆ ಬುದ್ಧಿಂ, ವಿವೇಕವನ್ನ ಪೃಷ್ಣಿಗರ್ಭನಾದ ಭಗವಂತ, ಪೃಷ್ಣಿ ಅಂತ ಒಬ್ಬಳು ಹೆಣ್ಮಗಳು ಭಗವಂತನನ್ನ ಪ್ರಾರ್ಥಿಸಿ ದೇವರನ್ನೇ ಮಗನನ್ನಾಗಿ ಪಡೆದ್ಲು ಅನ್ನುವ ಕಥೆಯನ್ನು ಸ್ವತಃ ಕೃಷ್ಣನೇ ವಸುದೇವ ದೇವಕಿಯರ ಎದುರು ಭಾಗದಲ್ಲಿ ಚತುರ್ಭುಜನಾಗಿ ಅರಳಿದ ಕಂಗಳಿಂದ ಕುರುಳು ಕೂದಲನ್ನ ತಲೆಯ ಮೇಲೆ ಹೊತ್ತ ಆಯುಧಗಳನ್ನು ಹಿಡಿದ ಚಂದದ ಪೀತಾಂಬರವನ್ನುಟ್ಟ ಹೊತ್ತಿನಲ್ಲೇ ಹೇಳ್ತಾನೆ, ನೀವು ಹಿಂದೆ ನನ್ನನ್ನು ಹೆತ್ತು ಪೃಷ್ಣಿಗರ್ಭ ಅನ್ನುವ ಹೆಸರಿನಿಂದ ನನ್ನನ್ನು ಸಂಪಾದಿಸಿದ್ರಿ, ಈಗ ಮತ್ತೆ ನಾನು ನಿಮಗೆ ಮಗನಾಗಿ ಹುಟ್ಟಿದ್ದೇನೆ ಅಂತ ಹೇಳ್ತಾರೆ. ಅಲ್ಲಿ ಭಗವಂತನ ರೂಪ 3ನೇ ಬಾರಿ ಅವರಿಗೆ ದಕ್ಕುವುದು. ಅದಿತಿಗೆ ವಾಮನನಾಗಿ ಹುಟ್ಟಿದ್ದ, ಪೃಷ್ಣಿಗೆ ಪೃಷ್ಣಿಗರ್ಭನಾಗಿ ಹುಟ್ಟಿದ್ದ, ಈಗ ದೇವಕಿಗೆ ಕೃಷ್ಣನಾಗಿ ಹುಟ್ಟುತ್ತಾ ಇದ್ದೇನೆ ಅಂತ ಕೃಷ್ಣನೇ ಹಿಂದಿನ ಇತಿಹಾಸವನ್ನು ಹೇಳಿಕೊಂಡಿದ್ದ. ಅಂತಹ ಪೃಷ್ಣಿಗರ್ಭ ಅನ್ನುವ ಭಗವದ್ ರೂಪ ತೇ ಬುದ್ಧಿಂ, ಬುದ್ಧಿಯನ್ನು ರಕ್ಷಿಸಲಿ. ಇದು ನಮಗೆ ನಮ್ಮ ಬುದ್ಧಿಯನ್ನು ರಕ್ಷಿಸಲಿ ಅಂತ. ಭಗವಂತನಿಗೆ ಇದು ಯಾವುದು ಕೂಡ ಅವನ ಇಂದ್ರಿಯಗಳನ್ನು ಅವನದ್ದೇ ರೂಪಗಳು ರಕ್ಷಿಸಲಿ ಅಂತ ಹೇಳುವುದು, ಅದು ಅವನ ಲೀಲೆಯಿಂದ ತಾಯಿಗೆ ಆ ಸಮಾಧಾನಕ್ಕೋಸ್ಕರ. ಮಗುವಿಗೆ ಏನು ತೊಂದರೆ ಆಯಿತೋ ಅದಕ್ಕೆ ರಕ್ಷೆ ಒಡ್ಡಬೇಕಾದದಕ್ಕೆ ತಾಯಿಯಾಗಿ ತನ್ನ ಕರ್ತವ್ಯ ಅನ್ನುವ ಆ ನಿರ್ವಹಣೆಯ ಭಾವಕ್ಕೆ ಬಲ ತುಂಬುವುದಕ್ಕಾಗಿ ಒಪ್ಪಿಕೊಳ್ತಾ ಇದ್ದಾನೆ. ವಸ್ತುತಃ ಅದು ನಮಗೆ ಸಂಬಂಧಪಟ್ಟಂತೆ ನಿನ್ನ ಬುದ್ಧಿಯನ್ನು ಪೃಷ್ಣಿಗರ್ಭನು ರಕ್ಷಿಸಲಿ. ಆತ್ಮಾನಂ ಭಗವಾನ್ ಪರಹ, ಜೀವನನ್ನ ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನನಾದ ಭಗವಂತನಿಗೂ ಸುಂದರವಾದ ಹೆಸರು ಆತ್ಮ ಅನ್ನೋದು. ಆದರೆ ಇಲ್ಲಿ ಆ ಆತ್ಮನನ್ನು ರಕ್ಷಿಸು ಅಂತ ಕೇಳುವಾಗ ಪರಮಾತ್ಮ ನಮಗೆ ಅಂತರ್ಯಾಮಿಯಾಗಿ ನೆಲೆಸಿದವನಾದ್ರಿಂದಾಗ ಅವನು ಭಗವಾನ್ ಪರಹ, ಎಲ್ಲದಕ್ಕಿಂತ ಹಿರಿಯ. ಕ್ರೀಡಂತಂಪಾತು ಗೋವಿಂದ, ಆಡುವಾಗ ಗೋವಿಂದ ಅಂತ ಕೂಗಿಕೊಂಡು ಆಡಿದರೆ ಆ ಆಟದಲ್ಲಿನ ಯಾವುದೇ ವಿಘ್ನಗಳಿದ್ರೂ ಅದು ಪರಿಹಾರ ಆಗುತ್ತೆ. ಆದ ದೈಹಿಕ ಶ್ರಮ ಆಯಾಸ ದೂರವಾಗುತ್ತೆ. ಶಯಾನಂಪಾತು ಮಾಧವ, ಮಾಧವ ಗೋವಿಂದ ಅಂತಂದರೆ ಗೋವುಗಳನ್ನು ಪಾಲಿಸಿದವ ಅಂತ ಒಂದು ಅರ್ಥ ಇದೆ. ಆದರೆ ಇಲ್ಲಿ ಕ್ರೀಡಾ ರೂಪನಾಗಿ ಇಡೀ ಅವನ ಲೀಲೆಯನ್ನು ಪರಿಚಯಿಸುವುದು ವೇದಗಳು. ಆ ವೇದಗಳಿಂದ ಪ್ರತಿಪಾದ್ಯನಾದಂತಹ ಭಗವಂತನೇ ನಿನ್ನ ಲೀಲಾ ಮಾತ್ರ ಸೃಷ್ಟಿ ಅಥವಾ ನಿನ್ನ ಲೀಲಾ ಮಾನುಷ ವಿಗ್ರಹಗಳ ಎಚ್ಚರವನ್ನು ಆಟದಂತೆ ನೀನು ಜಗತ್ತನ್ನು ನಡೆಸ್ತೀಯಾದ್ರಿಂದಾಗಿ ನಮ್ಮ ಆಟದಲ್ಲೂ ಕೂಡ ಆ ಅನಾಯಾಸವಾದ ಭಾವವನ್ನು ನೀನು ತುಂಬಿಸು ಅಂತ ಕೇಳಿದ್ದು ಗೋವಿಂದನ ನಾಮದ ಚಿಂತನೆಯಿಂದ. ಮಲಗಿದ ಹೊತ್ತಿಗೆ ಮಾಧವ, ಲಕುಮಿಯ ಒಡೆಯ, ಮಧುನಾಮಕನಾದ ಒಬ್ಬ ಪೂರ್ವಜನಿಂದ ಕೃಷ್ಣ ಆ ವಂಶದಲ್ಲಿ ಅವತರಿಸಿ ಬಂದವ ಅನ್ನುವುದು ಒಂದು ಕಾರಣ. ಅದರ ಜೊತೆಗೆ ಮಲಗುವಾಗ ಲಕ್ಷ್ಮಿಯಿಂದ ಪಾದವನ್ನು ಒತ್ತಿಸಿಕೊಂಡು ಯೋಗದ ನಿದ್ದೆಗೆ ಜಾರುವವನು ಅನ್ನುವ ಹಿನ್ನೆಲೆಯಲ್ಲಿ ನಮಗೂ ಕೂಡ ಒಳ್ಳೆಯ ನಿದ್ದೆಗೆ ಕಾರಣನಾದ ರೂಪ ಅಂತ. ವ್ರಜಂತಂ ಅವ್ಯಾತ್ ವೈಕುಂಠ, ವೈಕುಂಠ ಅನ್ನೋದು ಭಗವಂತನ ಹೆಸರು. ನಾವು ಲೋಕಕ್ಕೂ ಆ ಹೆಸರನ್ನು ಕರೀತೇವೆ. ಕುಂಠ ಅಂದರೆ ಯಾವುದಾದ್ರೂ ಲೋಪದೋಷಗಳು, ಏನಾದರೂ ಅಂಗ ನ್ಯೂನತೆಗಳು ಇದ್ದಾಗ ಕುಂಠ ಅನ್ನೋ ಶಬ್ದ ಇದೆ. ಗುಣದಿಂದ ಹೀನತೆ ಬಂದಾಗ ಕುಂಠ ಅಂತ. ವಿಕುಂಠ, ಕುಂಠತೆ ಇಲ್ಲದೆ ಇರುವುದು, ಅದು ವಿಕುಂಠ ಅನ್ನೋದು. ಅದೇ ಭಾವದಿಂದ ಬದುಕನ್ನು ಶರೀರವನ್ನು ತುಂಬಿಕೊಂಡವನಾದ್ರಿಂದ ಅವನನ್ನು ವೈಕುಂಠ ಅಂತ ಕರೆದ್ರು. ಅಂದರೆ ಗುಣಗಳದ್ದೇ ರಾಶಿ. ವೈಕುಂಠ ಆಸೀನಂ ತ್ವಾಂ ಶ್ರಿಯಃ ಪತಿ, ಶ್ರೀ ಲಕುಮಿಯ ಒಡೆಯನಾದಂತಹ ನಾರಾಯಣ ಆಸೀನಂ ಕುಳಿತಿರುವ ಹೊತ್ತಿಗೆ ನಿನಗೆ ರಕ್ಷಣೆಯನ್ನು ಕೊಡಲಿ. ಭುಂಜಾನಂ ಯಜ್ಞ ಭುಕ್ಪಾತು, ಊಟ ಮಾಡುವಾಗ ಆ ಊಟದಲ್ಲಿ ಯಜ್ಞ ಅಂತ ಚಿಂತಿಸಿ ಭಗವಂತನ ನಾವು ಅನುಸಂಧಾನ ಮಾಡಬೇಕಾದ್ರಿಂದಾಗಿ ಊಟದ ಹೊತ್ತಿಗೆ ನಾವು ನೆನಪಿಸಿಕೊಳ್ಬೇಕಾದ ರೂಪ ಯಜ್ಞ ಭುಕ್. ದೇವರನ್ನು ನಾವು ಪ್ರಾರ್ಥಿಸಿ ಉಣಬೇಕು. ಯಜ್ಞ ಭುಜೇ ನಮಃ ಅಂತ. ಅಂತಹ ಊಟದಲ್ಲಿರುವ ದೋಷಗಳನ್ನು ಕಳೆದು ವಿಷವನ್ನು ಪರಿಹರಿಸಿ ದೇಹಕ್ಕೆ ತಿಂದ ಅನ್ನ ಚೆನ್ನಾಗಿ ಅಂಟಿ ಸಶಕ್ತವಾದ ಶರೀರದಲ್ಲಿ ಇನ್ನಷ್ಟು ಸಾಧನೆಗೆ ಬೇಕಾದ, ಆ ಶರೀರದಿಂದ ಯಜ್ಞಾದಿಗಳನ್ನು ನಡೆಸಲಿಕ್ಕೆ ಬೇಕಾದ ತಾಕತ್ತನ್ನು ತುಂಬುವವನಾದ್ರಿಂದಾಗಿ ಭಗವಂತನನ್ನು ಯಜ್ಞ ಭುಕ್. ಅವನು ಪಾತು ಸರ್ವಗ್ರಹ ಭಯಂಕರ. ಆ ಯಜ್ಞ ಭುಕ್ಕು ಸಾಮಾನ್ಯ ಅಲ್ಲ, ಅವನೇ ಸರ್ವಗ್ರಹಗಳಿಗೆ ಭಯಂಕರ. ಸರ್ವಗ್ರಹಗಳು ಅಂದರೆ, ಗ್ರಹ ಅಂದರೆ ನಮಗೆ ಲೋಕದಲ್ಲಿ ಒಂದು ಗೊತ್ತಿರುವಂಥದ್ದು ನವಗ್ರಹಗಳು. ಅದು ಬಿಟ್ಟು ಅನೇಕ ಬಾಲಗ್ರಹ ಅಂತ ಸಣ್ಣ ಮಕ್ಕಳನ್ನು ಕೂಡಲೇ ತಮ್ಮ ವಶಕ್ಕೆ ತಂದುಕೊಂಡು ಅವುಗಳಿಗೆ ಹಿಂಸಿಸುವ ಒಂದಿಷ್ಟು ದುಷ್ಟ ಸಮೂಹಗಳಿವೆ. ಅದು ಮುಂದೆ ಹೇಳ್ತಾರೆ, ಡಾಕಿನ್ಯೋ ಯಾತು ಧಾನ್ಯಶ್ಚ ಕೂಷ್ಮಾಂಡಾಯೇ ಅರ್ಭಕಗ್ರಹಾ
ಭೂತ ಪ್ರೇತ ಪಿಶಾಚಾಶ್ಚ ಯಕ್ಷರಕ್ಷೋವಿನಾಯಕಾ, ಇವೆಲ್ಲವೂ ಕೂಡ ಅಂಥವುಗಳೇ, ಸರ್ವಗ್ರಹಗಳು. ಅವುಗಳಿಗೆ ಭಯಂಕರನಾದವನು ಪರಮಾತ್ಮ. ಯಾವುದೆಲ್ಲ? ಶಾಕಿನಿ, ಡಾಕಿನಿ, ಯಾತುಧಾನಿ, ಕೂಷ್ಮಾಂಡ, ಅರ್ಭಕ ಗ್ರಹ. ಅಂದರೆ ಮಕ್ಕಳನ್ನೇ ಟಾರ್ಗೆಟ್ ಮಾಡುವಂತಹ ಒಂದಿಷ್ಟು, ಅದು ಗರ್ಭ ಕಟ್ಟುವ ಸಂದರ್ಭದಲ್ಲೇ ಅವುಗಳ ಆಕ್ರಮಣ ಉಂಟಾಗುತ್ತೆ ಅಂತ ಸಂಸ್ಕಾರದಲ್ಲಿ ಹೇಳುತ್ತಾರೆ. ಹಾಗಾಗಿಯೇ ಪುಂಸವನಾದಿ ಕರ್ಮಗಳನ್ನು ಮಾಡುವಾಗ, ಪುಂಸವನ ಅಂದರೆ ಬಹಳ ಜನಕ್ಕೆ ತಪ್ಪು ಕಲ್ಪನೆ ಇರುವುದು ಗಂಡೇ ಮಗುವಾಗಬೇಕು ಅಂತ ಮಾಡುವುದು ಅಂತ. ಅದೊಂದೇ ಅಲ್ಲ, ಅದು ಪುಂ ಅಂದರೆ ಶರೀರ, ಸರಿಯಾದ ಶರೀರ ಸಿಕ್ಕು ಅದಕ್ಕೆ ರಕ್ಷೆ ಬರಬೇಕು ಅಂತ ಅನ್ನುವ ದೃಷ್ಟಿಯಿಂದ ಮಾಡುವಂಥದ್ದು. ಅಂತಹ ಸಂದರ್ಭದಲ್ಲಿ ಈ ದುಷ್ಟಗ್ರಹಗಳು ಹೊಟ್ಟೆಯಲ್ಲಿರುವಾಗಲೇ ಮಗುವಿನ ನ್ಯೂನತೆಗೆ ಕಾರಣವಾಗ್ತವೆ, ಅಥವಾ ಮಗುವಿನ ಸಾವಿಗೆ ಕಾರಣವಾಗುತ್ತೆ, ಅಥವಾ ಮಗುವಿನ ಹೆದರಿಕೆಗೆ ಕಾರಣವಾಗಿ ಅದು ಹುಟ್ಟುವಾಗ ಏನೋ ಒಂದು ಅಬ್ನಾರ್ಮಲ್ ಆಗಿ ಎಲ್ಲರಂತೆ ಸಹಜವಲ್ಲದ ಸ್ಥಿತಿಯಲ್ಲಿ ಹುಟ್ಟುವಂತಹ ಸ್ಥಿತಿಗಳಿರ್ತವೆ. ಆ ಕಾಲದಿಂದಲೂ ಮಗುವಿಗೆ ರಕ್ಷಣೆ ಕೊಡುವುದಕ್ಕೋಸ್ಕರ ಈ ಬಾಲಗ್ರಹ ಸ್ತೋತ್ರವನ್ನು ಹೇಳಿಕೊಳ್ಳುವುದು ಬಹಳ ಅಗತ್ಯದ ಸಂಗತಿ. ಅರ್ಭಕ ಗ್ರಹಗಳು ಅಂತಲೇ ಒಂದಿಷ್ಟಿವೆ. ಅದಕ್ಕೋಸ್ಕರನೇ ಷಷ್ಠೀ ದೇವಿ ಪೂಜೆ ಇತ್ಯಾದಿಗಳನ್ನೆಲ್ಲ ಆ ತೊಟ್ಟಿಲಿನಲ್ಲಿ ಹಾಕುವಾಗ ಒಂದು ಕಲ್ಗುಂಡಿಟ್ಟು ಮಗು ಈ ಕಲ್ಗುಂಡಿನಂತೆ ಗಟ್ಟಿಮುಟ್ಟಾಗಿರಲಿ ಅಂತ ಪ್ರಾರ್ಥಿಸುವ ಅನೇಕ ಮಂತ್ರಗಳು, ಸ್ತೋತ್ರಗಳು, ಭಜನೆಯ ಮಾತುಗಳೆಲ್ಲ ಶಾಸ್ತ್ರಗಳಲ್ಲಿ ಹೇಳುತ್ತಾರೆ. ಭೂತ ಪ್ರೇತ ಪಿಶಾಚಾಶ್ಚ, ಹಿಂದಿನವುಗಳು, ಕಳೆದು ಹೋಗಿಯೂ ಇನ್ನೂ ಸದ್ಗತಿಯಾಗದವುಗಳು, ಯಾವುದೋ ಶಾಪದಿಂದ ಅಥವಾ ತಾವು ಮಾಡಿದ ಪ್ರಾರಬ್ಧ ಕರ್ಮದಿಂದ ಪಿಶಿತಂ ಅಶ್ನಂತಿ, ತಮ್ಮದೇ ಶರೀರದ ಮಾಂಸವನ್ನು ಮತ್ತೆ ಮತ್ತೆ ಕಿತ್ತು ತಿನ್ನುವಂತಹ, ಪಿಶಿತ ಅಂದರೆ ಕೊಳೆತ ನಾರುವ ಶರೀರದ ಭಾಗಗಳು, ಅಂದರೆ ಮಾಂಸವನ್ನು ತಿನ್ನುವಂತಹ ಗ್ರಹಗಳು, ಇವುಗಳು ಪಿಶಾಚಿಗಳು. ಇದಲ್ಲದೆ ಯಕ್ಷರಕ್ಷರು, ಯಕ್ಷಸ್ಸು ರಕ್ಷಸ್ಸು ಅಂತ ಮತ್ತೆ ಕುಬೇರನ ಒಂದಿಷ್ಟು ಗಣ ಇದೆ, ರುದ್ರದೇವರ ಪ್ರಮಥಗಣದ ಭಾಗಗಳಿವೆ. ಅವುಗಳೆಲ್ಲವೂ ಕೂಡ ವಿನಾಯಕ. ಇದು ಇನ್ನೊಂದು ರೀತಿಯ ಮನುಷ್ಯನ ಮೇಲೆ ದಾಳಿ ಮಾಡುವಂತಹ ದುಷ್ಟಶಕ್ತಿಗಳ ಭಾಗ. ಇವೆಲ್ಲವೂ ಕೂಡ ಅನೇಕ ರೀತಿಯ ತೊಂದರೆಗಳನ್ನು ಕೊಡುವುದಕ್ಕೆ, ಮನುಷ್ಯನ ಮೇಲೆ ದಾಳಿ ಮಾಡುವುದಕ್ಕೆ ಕಾಯ್ತಾ ಇರ್ತವೆ. ಅದು ಮೃತ್ಯುವಿನ ಆದೇಶದಿಂದಲೇ ಕೆಲವೊಮ್ಮೆ ಆ ಕೆಲಸ ಮಾಡುತ್ತೆ. ಆದರೆ ನಮಗೆ ಯಾವುದಾದ್ರೂ ಸತ್ಕರ್ಮ ಮಾಡುವಾಗ ಇಂತಹ ತೊಂದರೆಗಳಾದಾಗ, ಅಥವಾ ಮಗುವಿನ ಶಾರೀರಿಕವಾದ ಆರೋಗ್ಯಕ್ಕೆ ತೊಂದರೆ ಕೊಡುವಂತಹ ಸ್ಥಿತಿ ಬಂದಾಗ, ಸರ್ವಗ್ರಹ ಭಯಂಕರನಾದಂತಹ ಭಗವಂತ ಎಲ್ಲ ಗ್ರಹಗಳಿಗೂ ಭಯವನ್ನು ಕರೋತಿ ಉಂಟು ಮಾಡ್ತಾನೆ. ಅದರಿಂದಾಗಿ ಆ ರೂಪದಿಂದ ಈ ಮಗುವನ್ನು ಕಾಪಾಡು. ಕೋಟರ ರೇವತಿ ಜ್ಯೇಷ್ಠ ಪೂತನ ಮಾತೃಕಾದಯ, ಇದು ಮತ್ತೆ ಒಂದಿಷ್ಟು ಜನ ಅದೇ ಥರದ ಹೆಣ್ಣು ಸ್ವರೂಪದ ರಕ್ಕಸಿಯರ ಗುಂಪು. ಕೋಟರ, ರೇವತಿ, ಜ್ಯೇಷ್ಠ, ಪೂತನ, ಇಂಥ ಮಾತೃಕಾದಯ. ಅಲ್ಲಿ ಒಳ್ಳೆಯ ಸ್ತ್ರೀ ರೂಪದ ಚಿಂತನೆಗಳು ಇವೆ. ಕೃತ್ತಿಕಾ ಅನ್ನುವ ಮಾತೃಕೆಯರು ಷಣ್ಮುಖನನ್ನು ಪಡೆದು ತಾಯ್ತನದ ಸಂತೋಷವನ್ನು ಅನುಭವಿಸಿ ಲೋಕಕ್ಕೆ ಹಿತ ಮಾಡಿದರು. ಅದೇ ರೀತಿ ಇನ್ನು ಕೆಟ್ಟ ಒಂದಿಷ್ಟು ಮಾತೃಕಾ ಸ್ವರೂಪದ ದುಷ್ಟಶಕ್ತಿಗಳೆಲ್ಲ ಉನ್ಮಾದಾಹ, ಯೇ ಹ್ಯಪಸ್ಮಾರಾಹ, ದೇಹ ಪ್ರಾಣೇಂದ್ರಿಯ ದ್ರುಹ. ಅವುಗಳೇನು ಮಾಡ್ತಾವೆ ಅಂದರೆ ಈ ದೇಹಕ್ಕೆ ಸರಿಯಾಗಿ ಇಂದ್ರಿಯಗಳ ಶಕ್ತಿಯನ್ನು ಹುಟ್ಟುವುದಕ್ಕೆ ತೊಡಕುಂಟು ಮಾಡುತ್ತವೆ. ಒಂದೋ ವಿಕಾರ ಆಗುತ್ತೆ, ಒಂದೋ ಯೋಚನೆಗಳು ದುರ್ಬಲವಾಗ್ತವೆ, ಅಥವಾ ತಪ್ಪು ಚಿಂತನೆಗಳನ್ನು ಮಾಡ್ತವೆ, ಅಥವಾ ಅತಿ ಚಿಂತನೆ ಮಾಡಿ ಡಿಪ್ರೆಷನ್ಗೆ ಹೋಗೋದು, ಅಥವಾ ಹೆಚ್ಚು ಹೈಪರ್ ಆಕ್ಟಿವ್ನಿಂದಾಗಿ ದೇಹಕ್ಕೆ ಹಾನಿ ಮಾಡಿಕೊಳ್ಳುವುದಾಗುತ್ತೆ. ಫಿಟ್ಸು, ಇಂಥದ್ದು ಏನೇನೋ ದೈಹಿಕವಾದ ನ್ಯೂನತೆಗಳೇನಿವೆ, ಇಂತಹ ದೇಹಕ್ಕೆ, ಪ್ರಾಣಕ್ಕೆ, ಇಂದ್ರಿಯಗಳಿಗೆ ದ್ರೋಹ ಅಂದರೆ ದ್ರೋಹ ಮಾಡುವಂಥವುಗಳು, ಹಾನಿ ಮಾಡುವಂಥವುಗಳೇ ಒಂದಿಷ್ಟು ಜನ ಇದ್ದಾವೆ. ಅಪಸ್ಮಾರಾಹ, ಬುದ್ಧಿ ಸ್ಥಿಮಿತ ಕಳ್ಕೊಳ್ಳೋದು, ಅಥವಾ ದೈಹಿಕವಾಗಿ ಶ್ರಮ ಇಲ್ಲದೆ ಒಂದು ಭಾಗ ನ್ಯೂನವಾಗುವುದು, ಹೀನವಾಗುವುದು ಇತ್ಯಾದಿಗಳೆಲ್ಲದಕ್ಕೂ ಕಾರಣವಾದವುಗಳು. ಅಥವಾ ಉನ್ಮಾದದಿಂದ ತನಗೆ ತಾನೇ ಹಾನಿ ಮಾಡುವುದು, ಅಥವಾ ಸಿಕ್ಕಿದವರಿಗೆಲ್ಲ ಹಾನಿ ಮಾಡುವುದು. ಇದು ಮಗುವಾಗಿದ್ದಾಗಲೇ ಅವುಗಳು ಮಗುವಿನ ಮನಸ್ಸನ್ನು, ಮಗುವಿನ ಶರೀರದ ಮೇಲೆ ಹತೋಟಿಯನ್ನು ಸಾಧಿಸುವಂತಹ ಸಾಧ್ಯತೆಗಳಿರ್ತವೆ. ಕೆಲವೊಂದು ಸರ್ತಿ ಹೊರಗಿನಿಂದ ಬಾರದೇ ಇದ್ರು ಸ್ವಪ್ನ ದೃಷ್ಟಾ ಮಹೋತ್ಪಾತಾ ವೃದ್ಧ ಬಾಲ ಗ್ರಹಾಶ್ಚಯೇ ಸರ್ವೇ ನಶ್ಯಂತುತೆ ವಿಷ್ಣೋ ನಾಮಗ್ರಹಣ ಭೀರವ. ಕನಸಿನಲ್ಲಿಯೇ ಮಗುವಿನ ಕಾಡಿ ಅವುಗಳಲ್ಲಿರುವ ಆತ್ಮಶಕ್ತಿಯನ್ನು ಕುಸಿಯುವಂತೆ ಮಾಡುವುದಿದೆ. ಅಥವಾ ಕೆಲವೊಮ್ಮೆ ಮಗುವಿಗಲ್ಲದೇ ಇದ್ರೂ ತಾಯಿಗೆ ಮಗುವಿಗೇನೋ ತೊಂದರೆ ಆಗುತ್ತೆ ಅಂತ ಗೊತ್ತಾಗುತ್ತೆ ಅವಳ ಕನಸಿನಲ್ಲಿ. ಅಂತಹ ಸಂದರ್ಭದಲ್ಲಿ ಮಹೋತ್ಪಾತ, ಪ್ರಾಕೃತಿಕವಾಗಿ ಏನೋ ಕೆಲವು ವಿಕಾರಗಳು ಕಾಣ್ತವೆ. ಮಳೆ ಬರುವ ಸಾಧ್ಯತೆ ಇಲ್ಲದ ಮರುಕ್ಷಣದಲ್ಲಿ ಇದ್ದಕ್ಕಿದ್ದಂತೆ ಮಳೆ ಸುರಿಯುವಂಥದ್ದಿರಬಹುದು, ಅಥವಾ ಮಳೆ ಬರುತ್ತೆ ಅಂತ ಪೂರ್ತಿಯಾಗಿ ಆಶಿಸಿ ಅದೇ ಕಾಲದಲ್ಲಿ ಇದ್ದಾಗಲೂ ಮಳೆ ಒಂದೇ ಸರ್ತಿಗೆ ನಿವಾರಣೆಯಾಗುವಂಥದ್ದು. ಹೀಗೆ ಮಹಾ ಉತ್ಪಾತಗಳು, ಲೋಕದಲ್ಲಿ ನಿರೀಕ್ಷಿಸದೇ ಇರುವಂತಹ ವಿಚಿತ್ರ ಘಟನೆಗಳು ಬಂದಾಗ ಈ ಗ್ರಹಗಳೇನೋ ಕೆಲಸ ಮಾಡ್ತಾ ಇದ್ದಾವೆ, ಏನೋ ತೊಂದರೆ ಮಾಡಲಿಕ್ಕಿದ್ದಾವೆ ಅಂತ ಗೊತ್ತಾಗುತ್ತೆ. ಆಗ ಈ ಮಹೋತ್ಪಾತಗಳಾದಾಗ, ಸ್ವಪ್ನದಲ್ಲಿ ಯಾವುದೋ ಗ್ರಹಗಳು, ದುಷ್ಟಶಕ್ತಿಗಳು ನಮ್ಮನ್ನು ದಾಳಿ ಮಾಡ್ತಾವೆ ಅಂತ ಗೊತ್ತಾದಾಗ, ವೃದ್ಧರನ್ನು ಹಾಗೇನೆ, ಮಕ್ಕಳನ್ನೇ ಹೇಗೋ ಅಲ್ಲಿಯ ಮಧ್ಯದ ಸ್ಥಿತಿ ಇದೆಯಲ್ವಾ, ಆಗ ಮನಸ್ಸು ಸ್ವಲ್ಪ ದೃಢವಾಗಿರುತ್ತಂದ್ರೆ ಅವುಗಳಿಗೆ ಬೇಗ
ದಾಳಿ ಮಾಡಲಿಕ್ಕೆ ಆಗುದಿಲ್ಲ. ಆದರೆ ದುರ್ಬಲರನ್ನ ಆಗ್ಲೂ ಅದು ಹಿಂಸೆ ಮಾಡುತ್ತೆ. ವೃದ್ಧರಾದಾಗ ಮತ್ತೆ ಮನಸ್ಸು ಕುಸಿತಾ ಬರುತ್ತೆ. ಅಂಥ ಸಂದರ್ಭದಲ್ಲಿ ಏನೇನೋ ಮಾತಾಡುವುದು, ಹೇಗೇಗೋ ವರ್ತಿಸುವುದು, ಅಥವಾ ಯಾವರ ಮಾತು ಕೇಳದಂಥ ಒಂದು ಸ್ಥಿತಿಗೆ ತಲುಪುವುದು, ಇದೆಲ್ಲ ವೃದ್ಧ ವ್ಯಕ್ತಿಗಳನ್ನು ಹಿಡಿಯುವ ಗ್ರಹಗಳು. ಹೀಗೆ ಬಾಲರನ್ನು ಹಿಡಿಯುವ, ವೃದ್ಧರನ್ನು ಹಿಡಿಯುವಂತಹ ಒಂದಿಷ್ಟು ಗ್ರಹಗಳ ರಾಶಿ ಇದೆ. ಸರ್ವೇ ನಶ್ಯಂತು ತೇ ವಿಷ್ಣು. ಈ ಎಲ್ಲ ದುಷ್ಟಶಕ್ತಿಗಳ ಕೆಟ್ಟತನಕ್ಕೆ ನಾವು ಬಲಿಯಾಗದಂತೆ ನಮ್ಮನ್ನು ರಕ್ಷಿಸಬೇಕಾದದ್ದು ವಿಷ್ಣೋ ನಾಮಗ್ರಹಣ ಭೀರವ. ಆದರೆ ಒಂದು ವಿಶೇಷ ಏನು ಅಂದರೆ, ಈ ನಾಮಗಳನ್ನು ಅರ್ಥಾನುಸಂಧಾನಪೂರ್ವಕವಾಗಿ ನಾವು ಹೇಳಿದ್ದು ಹೌದಾದರೆ, ಆ ನಾಮದ ಗ್ರಹಣ ಮಾಡಿದೊಡನೆ, ಆ ಭಗವಂತನ ನಾಮಸ್ಮರಣೆಯನ್ನು ಉಚ್ಚಾರಣೆ ಮಾಡಿದೊಡನೆ ತಕ್ಷಣವೇ ಈ ದುಷ್ಟಶಕ್ತಿಗಳೆಲ್ಲ ದೂರಕ್ಕೆ ಓಡಿ ಹೋಗ್ತವೆ. ಹಾಗಾಗಿ ಇದನ್ನು ಬಾಲರಕ್ಷಾ ಸ್ತೋತ್ರ, ಬಾಲಗ್ರಹ ಪೀಡೆಯನ್ನು ಪರಿಹರಿಸುವ ಸ್ತೋತ್ರ ಅಂತ ಇದಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟದ್ದು. ಇದು ಸ್ವತಃ ಗೋಪಿಯಾದ ಯಶೋದೆಯೇ ಮಗುವಿನ ಮುಂದೆ ತಾನೇ ಉಲಿದು ಮಗುವಿನ ಕಿವಿಗೆ ಬಿದ್ದು ನಮಗೆ ಇಲ್ಲಿ ತನಕ ವೇದವ್ಯಾಸರ ಮೂಲಕ ದಕ್ಕಿದ ಸ್ತೋತ್ರ. ಆದ್ದರಿಂದ ಅದರ ಪ್ರವಾಹ ಅದು ಕೃಷ್ಣನ ಕಿವಿಗೆ ಬಿದ್ದು ಮತ್ತೆ ನಮಗೆ ನಮ್ಮ ತನಕ ಬಂದದ್ದು. ಆ ವೇದವ್ಯಾಸರ ಬರಹಕ್ಕೆ ಸಕ್ಕಿ ನಮಗೆ ಇಲ್ಲಿ ತನಕ ದಕ್ಕಿದ್ದು. ಆದ್ದರಿಂದ ಇವತ್ತಿಗೂ ಅನೇಕ ಮನೆಗಳಲ್ಲಿ ಈ ಸ್ತೋತ್ರಗಳ ಪಾರಾಯಣವನ್ನು ಮಾಡಿ ಮಗುವಿಗೆ ಆಗುಬಹುದಾದ ಅನಾಹುತಗಳನ್ನು ಪರಿಹರಿಸಿಕೊಂಡಿದ್ದಾರೆ, ಆದ ದೋಷಗಳನ್ನು ದೂರೀಕರಿಸಿಕೊಂಡಿದ್ದಾರೆ. ಮಕ್ಕಳಿಗೆ ಅಂತ ಮಾತ್ರ ಅಲ್ಲ, ಮಕ್ಕಳು ಅಂದರೆ ಬರೀ ತೊಟ್ಟಿಲಲ್ಲಿರುವಂಥವುಗಳು ಅಂತಲ್ಲ, ಬೆಳೆದು ದೊಡ್ಡವರಾದ ಮೇಲೂ ಎಷ್ಟೋ ಸರ್ತಿ ಕೆಲವೊಮ್ಮೆ ಹಠ ಇತ್ಯಾದಿಗಳನ್ನು ಮಾಡುವ ಸಂದರ್ಭ ಬಂದಾಗ ಇದನ್ನು ನಿಷ್ಠೆಯಿಂದ ದೇವರ ಮುಂದೆ ಕುಳಿತು ಒಂದು ದೀಪ ಹಚ್ಚಿ ಈ ಸ್ತೋತ್ರವನ್ನು ಪಾರಾಯಣ ಮಾಡಿ ಒಂದು ಮಂತ್ರಾಕ್ಷತೆ ಇದರದನ್ನು ಕೈಯಲ್ಲಿ ಹಿಡಿದು ಮಗುವಿನ ತಲೆಗೆ ಹಾಕಿ ಅಥವಾ ಮಗುವಿನ ಮೈ ಮುಟ್ಟಿಕೊಂಡೇ ಈ ಸ್ತೋತ್ರವನ್ನು ತೊಡೆ ಮೇಲೆ ಇರಿಸಿಕೊಂಡು ಹೇಳಿದರೆ ಅದರ ದೋಷಗಳು ಪೂರ್ತಿ ಪರಿಹಾರ ಆಗುತ್ತೆ. ಇಷ್ಟೇ ಪ್ರಾರ್ಥನೆ ಮಾಡಬೇಕಾದದ್ದು, ನಿನ್ನ ಅನುಗ್ರಹದಿಂದ ಈ ಮಗುವಿಗೆ ಒಳ್ಳೆಯದಾಗುತ್ತೆ ಅಂತ. ನಾವು ಸ್ವಲ್ಪ ಹೊತ್ತು ಮಾಡಿ ಆದಮೇಲೆ ಅದು ಪರಿಹಾರ ಆಯಿತು ಅಂದ್ರೆ ನನ್ನಿಂದ ಆಯಿತು ಅಂತನ್ನುವ ಒಂದು ಅಹಂಭಾವ ಅಲ್ಲಿ ಕೂಡದು. ಇದು ದೇವರೇ ರಕ್ಷಿಸಲಿಕ್ಕೋಸ್ಕರ ತನ್ನ ಶಕ್ತಿಯನ್ನು ನನ್ನ ಮೂಲಕ ಈ ಮಗುವಿಗೆ ಹರಿಸಿ ಪ್ರಾಣದ ದೊರಕುವಿಕೆಯಿಂದ ರೋಗಗಳು ಅಥವಾ ಇನ್ನೇನೋ ಮಾನಸಿಕ ಅಸ್ಥಿಮಿತತೆ ಕಳ್ಕೊಳ್ಳುವುದು ಅನ್ನುವ ಸ್ಥಿತಿಗಳೆಲ್ಲ ಪಾರಾಗಿ ಮಗುವಿಗೆ ರಕ್ಷಣೆ ಸಿಗುತ್ತೆ. ಇದು ವೃದ್ಧರಿಗೂ ಆಗುವಂಥದ್ದು, ದುರ್ಬಲರಿಗೂ ಆಗುವಂಥದ್ದು, ಮಕ್ಕಳಿಗೂ ಆಗುವಂಥದ್ದು, ಎಲ್ಲರಿಗೂ ಕೂಡ. ಎಲ್ಲಿ ದುರ್ಬಲವಾಯಿತೋ ಮನಸ್ಸು ಅದು ಬಾಲ ಅಂತ ಲೆಕ್ಕ. ಅಂತಹ ಸ್ಥಿತಿಯಲ್ಲಿ ಎಲ್ಲರಿಗೂ ಆ ಗ್ರಹಗಳಿಂದ, ಗ್ರಹ ಅಂದರೆ ಹಿಡಿಯುವಂಥವುಗಳು, ನಮ್ಮನ್ನು ಬಿಡದೆ ನಮ್ಮೊಳಗೆ ಆವಿಷ್ಟವಾಗಿ ತಮ್ಮ ಕಾರ್ಯಗಳನ್ನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವಂತಹ ಪ್ರಸಂಗಗಳು ನಮಗೆ ಗೊತ್ತಿಲ್ಲದಂತೆ ಆಗ್ತಾ ಇರುತ್ತೆ. ಕಾಣುವರಿಗೆ ಗೊತ್ತಾಗುತ್ತೆ, ಅನುಭವಿಸೋರಿಗೆ ಪಕ್ಕ ಗೊತ್ತಾಗಲ್ಲ. ಅನುಭವಿಸಿದ ಮೇಲೆ ಕೆಲವರಿಗೆ ಗೊತ್ತಾಗುತ್ತೆ, ನಾನೇನೋ ಮಾಡ್ತಾ ಇದ್ದೇನೆ, ಇದು ನನ್ನ ಸಹಜ ಸ್ಥಿತಿ ಅಲ್ಲ, ನನ್ನನ್ನು ಮೀರಿ ಏನೋ ನನ್ನನ್ನು ನಿಯಂತ್ರಿಸ್ತಾ ಇದೆ, ನನಗಿದು ಇಷ್ಟ ಅಲ್ಲ ಅನ್ನುವ ಸ್ಥಿತಿಯೂ ಕೆಲವೊಂದು ಸರ್ತಿ ಸಹಜವಾಗಿ ಯೋಗ್ಯ ಜೀವಿಗಳಿಗೆ, ಯೋಗ್ಯ ವ್ಯಕ್ತಿಗಳಿಗೆ ಗೊತ್ತಾಗುತ್ತೆ. ಆದರೆ ತಿಳಿದವರು ಸುತ್ತ ಅದರ ದೋಷವನ್ನು ಅರಿತು ಅದನ್ನು ಪರಿಹರಿಸುವುದಕ್ಕಾಗಿ ಈ ಸ್ತುತಿಯನ್ನು ಪಾರಾಯಣ ಮಾಡಿದರೆ ಅದು ಭಾಗವತದ ಚಿಂತನೆ ಮಾಡಿದ ಒಂದು ವಿಶೇಷ ಪುಣ್ಯವೂ ಬಂತು. ಅಂಥ ಒಂದು ಚಿಂತನೆ ಮನೆಯಲ್ಲಿ ನಡೆದಾಗ ಇನ್ನು ಮುಂದೆ ಈ ಮನೆಯ ಸುತ್ತ ನಡೆಯುವ ಯಾವುದೇ ಥರದ ಅನಾಹುತಗಳಿದ್ರೂ ಅದಕ್ಕೂ ಪರಿಹಾರ ಸಿಕ್ಕಿತು ಅಂತ ಭಾವಿಸಿ ನಿತ್ಯದಲ್ಲಿ ಅದರ ಪಾರಾಯಣ ಮಾಡಿದರೆ ಮುಂದೆ ಬರುವ ಸಮಸ್ಯೆಯನ್ನು ಪರಿಹರಿಸಿಕೊಂಡ ಹಾಗೂ ಆಗುತ್ತೆ. ಈಗಾಗಲೇ ತಿಳಿಯದಂತೆ ಏನೋ ತೊಂದರೆ ಆಗ್ತಾ ಇದ್ರೂ ಅದು ದೊಡ್ಡ ಮಟ್ಟಕ್ಕೆ ತಲುಪುವ ಮುನ್ನವೇ ಅದನ್ನು ನಾವು ದೂರೀಕರಿಸುವ, ಜಾಡಿಸಿ ದೂರಕ್ಕೆ ಒಗೆಯುವ ಶಕ್ತಿಯನ್ನು ಈ ಮಂತ್ರದ ಬಲದಿಂದ, ಸ್ತುತಿಯ ಬಲದಿಂದ ಪಡೆಯುವುದು ಸಾಧ್ಯವಾಗುತ್ತೆ. ಇಂತಹ ಅತ್ಯಂತ ಸುಂದರವಾದ ಸ್ತುತಿಯನ್ನು ಕಲ್ಪಿಸಿದ ವೇದವ್ಯಾಸರಿಗೆ ನಾವು ಅನಂತ ಕೃತಜ್ಞತೆಗಳನ್ನು ಅರ್ಪಿಸಬೇಕಾದದ್ದು. ಹಾಗೆಯೇ ಈ ಸ್ತುತಿಯ ಪ್ರಾಯೋಜಕತ್ವವನ್ನು ವಹಿಸಿ ಎಲ್ಲರಿಗೂ ಇದರ ಸತ್ಫಲ ಸಿಕ್ಕಲಿ, ಆ ಮನೆಯಲ್ಲಿ ಇಂತಹ ದೋಷಗಳಿಂದ ಅವರೆಲ್ಲ ಪಾರಾಗಿ ನೆಮ್ಮದಿಯ ಬದುಕನ್ನು ನಡೆಸುವಂತಾಗಲಿ ಅಂತ ಆಶಿಸಿ ಇದಕ್ಕಾಗಿ ಪ್ರಾಯೋಜಿಸಿದವರು ಶ್ರೀಮತಿ ವಸುಂಧರಾ ಅವರು. ಅವರ ಪರಿವಾರ, ಅವರ ಸಮಸ್ತ ಬಂಧುಜನಕ್ಕೂ ಕೂಡ ಇದರಿಂದ ವಿಶೇಷವಾದ ಅನುಗ್ರಹ ಉಂಟಾಗಲಿ, ಅವರ ಎಲ್ಲ ರೀತಿಯಾದ ಆಶೋತ್ತರಗಳು ಭಗವಂತ ಈಡೇರಿಸಲಿ ಅಂತ ಪ್ರಾರ್ಥಿಸಿ ಈ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ನಮಸ್ಕಾರ. ಶ್ರೀಕೃಷ್ಣಾರ್ಪಿತಮಸ್ತು.